Next subtitle, what nature teaches. What does nature teach us? ನಿಸರ್ಗ ನಮಗೆ ಏನನ್ನು ಕಲಿಸುತ್ತೆ. Now Vandana Shiva is speaking here. Today at the time of multiple crises intensified by globalization. Multiple crisis means so many problems. Today we are facing so many problems that was intensified by globalization, that was caused by globalization. Today we are facing so many problems, global earth warming and deforestation, unemployment and deadly diseases like COVID-19. Today we are facing so many problems that was intensified by globalization. ಈ ಜಾಗತೀಕರಣದಿಂದ ನಾವು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಜಾಗತಿಕ ತಾಪಮಾನ ಇರ್ಬೋದು, ಅರಣ್ಯ ನಾಶ ಇರ್ಬೋದು, ಮತ್ತು ಭಯಂಕರ ರೋಗಗಳು ಬಂದಿದೆ. ಸೊ ದ ಡೆಡ್ಲಿ ಡಿಸೀಸ್ COVID-19, ಈಗ COVID-19 ಕೊರೋನಾ ಕಾಯಿಲೆ ಕೇವಲ ವಿತಿನ್ 1 month ದಟ್ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್. ಇದು ಒಂದೇ ತಿಂಗಳು ಇಡೀ ಜಗತ್ತಿನಾದ್ಯಂತ ಹರಡಿಸಿತು ಅಂತ ಅನೇಕ ಸಮಸ್ಯೆಗಳಿಗೆ ಅದು ಏನು ಮುಖ್ಯ ಕಾರಣ ಅಂತಂದರೆ ಗ್ಲೋಬಲೈಸೇಷನ್. ಜಾಗತೀಕರಣದಿಂದ ಅನೇಕ ಸಮಸ್ಯೆ ಇವತ್ತು ಜಗತ್ತು ಎದುರಿಸ್ತಾ ಇದೆ. We need to move away from the paradigm of nature as a dead matter. Now it's the right time to change. We should not be consider that nature as a dead matter. Paradigm is the pattern. Paradigm ಅಂತಂದ್ರೆ ಮಾದರಿ of nature as a dead matter. We should not consider nature as a dead matter. We need to move away ಅಂತಂದ್ರೆ ದೂರ ಸರಿಯೋದು. ಈ ವಿಚಾರದಿಂದ ದೂರ ಸರಿಬೇಕಾಗಿದೆ ನಾವು. ಏನೋ ನಿಸರ್ಗವನ್ನ ನಿರ್ಜೀವ ವಸ್ತು, that is only for the use of man, ಮನುಷ್ಯನ ಉಪಯೋಗಕ್ಕೆ ಮಾತ್ರ ಅಷ್ಟೇ ಇರೋದು. Gandhi said that nature only fulfill man's needs but not desire. ನಿಸರ್ಗ ಮನುಷ್ಯನ ಅವಶ್ಯಕತೆಗಳನ್ನು ಅಷ್ಟೇ ಪೂರೈಸುತ್ತೆ ಹೊರತು ಅವರ ದುರಾಶೆಯನ್ನು ಪೂರೈಸುವುದಿಲ್ಲ ಅಂತ ಗಾಂಧಿಯವರು ಕೂಡ ಹೇಳಿದ್ದಾರೆ. ನಾವು ಈ ಕ್ಷಣದಲ್ಲಿ ನಾವು ವಿ ಹ್ಯಾವ್ ಟು ಚೇಂಜ್ ಟು ಕನ್ಸಿಡರ್ ನೇಚರ್ ಎಸ್ ಎ ಡೆಡ್ ಮ್ಯಾಟರ್. ನಿರ್ಜೀವ ವಸ್ತು ಅನ್ನೋದ್ರಿಂದ ನಾವು ಬದಲಾಯಿಸ್ಕೋಬೇಕಾಗಿದೆ. ವಿ ನೀಡ್ ಟು ಮೂವ್ to an ecological paradigm. For this the best teacher is nature itself. We need to move to an ecological paradigm. Jesus silent here. The word Jesus silent. Paradigm is the pattern. Kannadadalli madari. We need to move to an ecological paradigm. Means whatever we want to do, we always keep nature, ecology in our mind. Because now if man wants to survive for a long time, if man wants to lead a good and healthy life, we should always think nature and ecology in his mind. We have already reached the end of natural life. ಈಗಾಗಲೇ ನಾವು ನಿಸರ್ಗದ ಒಂದು ಸ್ವಾಭಾವಿಕ ಜೀವನದಿಂದ ಬಹಳ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಾವು ನಿಸರ್ಗದ ಜೀವನ ಇವು ಬಹಳ ಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ನಾವು ಏನೇ ಕೆಲಸ ಮಾಡಬೇಕಾಗಿತ್ತು ಅಂದ್ರೂ ಕೂಡ ನಾವು ವಿ ಆಲ್ವೇಸ್ ಕೀಪ್ ಎಕಲಾಜಿ, ಪರಿಸರ ನಿಸರ್ಗವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಇನಾಗ್ರೇಟ್ ಎನಿ ಫಂಕ್ಷನ್, ಸೊ ಬೈ ವಾಟರಿಂಗ್ ದ ಸ್ಯಾಂಪ್ಲಿಂಗ್ ಆರ್ ಪ್ಲಾನ್. ಇವತ್ತು ಯಾವುದೇ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಅಂದರೆ ಆ ಕಾರ್ಯಕ್ರಮವನ್ನು ದೀಪ ಹಚ್ಚೋದ್ರ ಮೂಲಕ ಉದ್ಘಾಟನೆ ಮಾಡ್ತಾ ಇಲ್ಲ, ಸಸಿಗೆ ನೀರು ಏರೋದ್ರ ಮೂಲಕ ಉದ್ಘಾಟನೆ ಮಾಡ್ತಾರೆ. ಸೊ ದೀಸ್ ಆರ್ ದ ಚೇಂಜಸ್ ಟುಕ್ ಪ್ಲೇಸ್. ಈಗ ಎಲ್ಲ ಕಡೆ ಇನ್ನೊಂದು ಬದಲಾವಣೆ ನೋಡ್ತಾ ಇದ್ದೀವಿ ನಾವು. ಈಗ ಯು ವಾಂಟ್ ಟು ಗಿವ್ ಎ ಗಿಫ್ಟ್ ಟು ಎನಿ ಒನ್, ಯಾರಿಗಾರ ಗಿಫ್ಟ್ ಕೊಡಬೇಕಾಗಿತ್ತು ಅಂದರೆ ಇನ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್, ದ ಪೀಪಲ್ the organizer they give the gift of sampling ಅಂದ್ರೆ ಒಂದು ಸಸಿನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಸೊ ವಾಟ್ ಎವರ್ ವಿ ವಾಂಟ್ ಟು ಡೂ, ವಿ ಆಲ್ವೇಸ್ ಕೀಪ್ ನೇಚರ್ ಇನ್ ಅವರ್ ಮೈಂಡ್. ನಾವು ಏನೇ ಮಾಡಬೇಕಾಗಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ನಿಸರ್ಗವನ್ನ ಮನಸ್ಸಲ್ಲಿ ಇಟ್ಕೊಂಡೆ ಎಲ್ಲ ಕೆಲಸವನ್ನು ಮಾಡಬೇಕಾಗಿದೆ. ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ರೀಚ್ ಟು ದ ಎಂಡ್ ಆಫ್ ನ್ಯಾಚುರಲ್ ಲೈಫ್. ನಾವು ಆಲೆ ಪರಿಸರದ ಒಂದು ಸ್ವಾಭಾವಿಕ ಜೀವನದ ಅಂತ್ಯಕ್ಕೆ ಬಂದಿದ್ದೀವಿ. ಇಫ್ ವಿ ಗೋ ಆನ್ ನೆಗ್ಲೆಕ್ಟಿಂಗ್ ವಿ ಕುಡ್ ನಾಟ್ ಸರ್ವೈವ್ ಫಾರ್ ಲಾಂಗ್ ಟೈಮ್. ಇನ್ನು ನೀವು ನಿಸರ್ಗ ಪ್ರಕೃತಿನ ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ಮುಂದೆ ನಾವು ಇಲ್ಲಿ ಸುಖವಾಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ, ಆರೋಗ್ಯವಾಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ವಾಟ್ ಎವರ್ ವಿ ಹ್ಯಾವ್ ಮನಿ, ದುಡ್ಡು ಇರ್ಬೋದು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರ್ಬೋದು, ಆದರೆ ಆರೋಗ್ಯವಾಗಿ ಬದುಕೋಕ್ಕಾಗೋದಿಲ್ಲ, ಸುಖವಾಗಿ ಬದುಕೋಕ್ಕಾಗೋದಿಲ್ಲ. ಈಗಾದರೂ ಕೂಡ ವಿ ನೀಡ್ ಟು ಮೂವ್ ಟು ಆನ್ ಎಕಲಾಜಿಕಲ್ ಪ್ಯಾರಾಡೈಮ್ and consider the nature is our best teacher as our mother. ಇನ್ನೆಲ್ಲ ನಾವು ನಿಸರ್ಗವನ್ನ ನಮ್ಮ ಬೆಸ್ಟ್ ಟೀಚರ್ and the best teacher is nature herself. Consider the nature is our best teacher or our mother. ಇನ್ನು ನಿಸರ್ಗ ಪ್ರಕೃತಿ ಪರಿಸರವನ್ನ ನಮ್ಮ ತಾಯಿ ಅಂತ ತಿಳ್ಕೋಬೇಕು, ನಮ್ಮ ಶಿಕ್ಷಕ ಅಂತ ಗುರು ಅಂತ ತಿಳ್ಕೋಬೇಕು. ಹಂಗಾದ್ರೆ ನಾವು ಈ ಭೂಮಿ ಮೇಲೆ ಬದುಕಕ್ಕಾಗುತ್ತೆ. The Earth University teaches Earth democracy. The concept here you see the Earth University. So
So we have the university, Rani Channamma University, Karnataka University, Manasa Gangatri University, but she started Earth University. ನಮಗೆ ನೀವೆಲ್ಲ ಕೇಳ್ತೀರಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಮಹಿಳಾ ಯೂನಿವರ್ಸಿಟಿ ಅಂತ ಕೇಳಿದೆ. ಆದರೆ ವಂದನಾ ಶಿವ ಅರ್ತ್ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಾಳೆ, ಭೂಮಿಯ ವಿಶ್ವವಿದ್ಯಾಲಯ. So this university teaches earth democracy. See the title, Earth University teaches earth democracy. We have the democracy in India. You know very well the definition of democracy: by the people, for the people, of the people, from the people. ಜನಗಳಿಗೆ, ಜನಗಳಿಗೋಸ್ಕರ, ಜನಗಳಿಂದ, ಅದು ಪ್ರಜಾಪ್ರಭುತ್ವ. This is different. Earth democracy, ಭೂಮಿಯ ಪ್ರಜಾಪ್ರಭುತ್ವ. This teaches, which is, so what does it teach? So which is the freedom for all the species to evolve within the web of life. This democracy gives freedom to all the species to evolve in the web of life. That gives a freedom to all the species to evolve. Evolve ಅನ್ನೋದ್ರೆ ವಿಕಾಸ. ಈ ಭೂಮಿ ಮೇಲೆ ಜಗತ್ತಿನಲ್ಲಿರೋ ಎಲ್ಲಾ ಜೀವರಾಶಿಗಳು ಕೂಡ ಸ್ವತಂತ್ರವಾಗಿ ವಿಕಾಸ ಹೊಂದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. This is the first principle of earth democracy. Next is very important, and the freedom and responsibility of human, very important, the freedom and responsibility of human. But man has a freedom and also he has responsibility. ಮನುಷ್ಯನಿಗೂ ಸ್ವತಂತ್ರ ಇದೆ, ಆದರೆ ಅವನಿಗೆ ಜವಾಬ್ದಾರಿ ಇದೆ. What is that responsibility? As a member of the earth family to recognize, very important, to recognize and protect, ಗುರುತಿಸಬೇಕು ಮತ್ತೆ ಸಂರಕ್ಷಣೆ ಮಾಡಬೇಕು, ರಕ್ಷಿಸಬೇಕು, ಅಂಡ್ ರೆಸ್ಪೆಕ್ಟ್, ಗೌರವಿಸಬೇಕು, ದ ರೈಟ್ ಆಫ್ ಅದರ್ ಸ್ಪೀಸೀಸ್, ದ ರೈಟ್ ಆಫ್ ಅದರ್ ಸ್ಪೀಸೀಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನ್. ಈ ಭೂಮಿ ಮೇಲೆ ಬದುಕ್ತಾ ಇರೋ ಮನುಷ್ಯನ ಬಹಳ ಮುಖ್ಯವಾದ ಜವಾಬ್ದಾರಿ ಅಂದರೆ ಬೇರೆ ಜೀವರಾಶಿಗಳನ್ನ ಗೌರವಿಸಬೇಕು, ರಕ್ಷಣೆ ಮಾಡಬೇಕು, ಅವನ ಜವಾಬ್ದಾರಿ. ಬಿಕಾಸ್ ಸಮ್ ಆಫ್ ದ ಅನಿಮಲ್ಸ್ ದೇ ಆಲ್ರೆಡಿ ದೇ ಬಿಕಮ್ ಎಂಡೇಂಜರ್ಡ್ ಸ್ಪೀಸೀಸ್. ಕೆಲವು ಅಲೆ ಅವನತಿ ಬಂದ್ಬಿಟ್ಟಿದ್ದಾವೆ ಈ ಭೂಮಿ ಮೇಲೆ ಕೆಲವು ಜೀವರಾಶಿಗಳು ಮನುಷ್ಯನ ಒಂದು ಸ್ವಭಾವದಿಂದ. ಅದಕ್ಕೋಸ್ಕರ ಇನ್ನು ಮನುಷ್ಯ ಎಲ್ಲ ಜೀವರಾಶಿಗಳನ್ನು ಕೂಡ ಗೌರವಿಸಬೇಕು, ಸಂರಕ್ಷಿಸಬೇಕು. ದಿಸ್ ಈಸ್ ದ ಒನ್ ಮೋರ್ ಪ್ರಿನ್ಸಿಪಲ್ ಆಫ್ ಅರ್ತ್ ಡೆಮೋಕ್ರಸಿ. ನೆಕ್ಸ್ಟ್, ಅರ್ತ್ ಡೆಮೋಕ್ರಸಿ ಈಸ್ ದ ಶಿಫ್ಟ್ ಫ್ರಮ್ anthropocentrism to ecocentrism. So every university, we go to every university, any school, the students study physics, chemistry, economics, social study. In all the subject, man is the center of the study. ನೀವು ಯಾವುದೇ ಯೂನಿವರ್ಸಿಟಿಗೆ ಹೋಗ್ರಿ, ಯಾವುದೇ ಕಾಲೇಜ್ಗೆ ಹೋಗ್ರಿ, ಅಲ್ಲಿ ಎಕನಾಮಿಕ್ಸ್ ಕಲಿತಾರೆ, ಹಿಸ್ಟ್ರಿ ಕಲಿತಾರೆ, ಫಿಸಿಕ್ಸ್ ಕಲಿತಾರೆ, ಕೆಮಿಸ್ಟ್ರಿ ಕಲಿತಾರೆ. ಆ ಎಲ್ಲ ಸಬ್ಜೆಕ್ಟಿನ ಕೇಂದ್ರ ವಸ್ತು ಮ್ಯಾನ್. ಅದಕ್ಕೆ ಏನಂತ ಕರಿತೀವಿ? ಆಂಥ್ರೋಸೆಂಟ್ರಿಸಮ್. ಮ್ಯಾನ್ ಇಸ್ ದ ಸೆಂಟರ್ ಆಫ್ ದ ಸ್ಟಡಿ. ಮ್ಯಾನ್ ಇಸ್ ದ ಸೆಂಟರ್ ಆಫ್ ದ ಸ್ಟಡಿ. ಎಲ್ಲ ಅಭ್ಯಾಸದ ಕೇಂದ್ರ. ನೀವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಕೂಡ ಮ್ಯಾನ್ ಇಸ್ ದ ಸೆಂಟರ್. ಹಿಸ್ಟ್ರಿ, ಮ್ಯಾನ್ ಇಸ್ ದ ಸೆಂಟರ್. ಸೋಷಿಯಾಲಜಿ, ದಟ್ ಈಸ್ ಸ್ಟಡಿಂಗ್ ಹ್ಯೂಮನ್ ಸೊಸೈಟಿ. Physics, that is studying physics which are made man's material to very easy. ಮನುಷ್ಯನ ಉಪಯೋಗಿಸುವ ವಸ್ತುಗಳನ್ನ ಸರಳಗೊಳಿಸೋದಕ್ಕೋಸ್ಕರ ಫಿಸಿಕ್ಸ್ ನ ಯೂಸ್ ಮಾಡ್ತಾನೆ. So man is the center of all the studies, but the earth democracy is changed anthropocentrism to ecocentrism. In Earth University, ecocentrism is ecology is the center of all the studies. ಅಲ್ಲಿ Earth University ಎಲ್ಲಾ ವಿಷಯಗಳ ಮೂಲ ಕೇಂದ್ರ ಪರಿಸರ, ಎಕಾಲಜಿ. ಮನುಷ್ಯ ಅಲ್ಲ, ಎಕಾಲಜಿ. ಸೊ ಅದರ್ ಸಬ್ಜೆಕ್ಟ್ ದೇ ಆರ್ ಸ್ಟಡಿಂಗ್ ಅಬೌಟ್ ದ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್. ಬೇರೆ ಆಂಥ್ರೋಸೆಂಟ್ರಿಸಮ್ ಅಲ್ಲಿ ಎಲ್ಲ ಆರ್ಥಿಕ ದೃಷ್ಟಿಯಿಂದ ಮನುಷ್ಯನ ಅಭಿವೃದ್ಧಿ ಬಗ್ಗೆ ಅಷ್ಟೇ ವಿಚಾರ ಮಾಡುತ್ತೆ. ಆದರೆ ಇದು ನಿಸರ್ಗದ ಪರಿಸರದ ಬಗ್ಗೆ ವಿಚಾರ ಮಾಡ್ತಾ ಹೋಗುತ್ತೆ, ಎಕೋಸೆಂಟ್ರಿಸಮ್. ನೆಕ್ಸ್ಟ್, ಅಂಡ್ ಸಿನ್ಸ್ ವಿ ಆಲ್ ಡಿಪೆಂಡ್ ಆನ್ ದ earth democracy translated the human right to food and water to freedom from hunger and thirst. So there is a right to food and water. Whenever we say right, there is a fighting. ನಾವು ಯಾವಾಗ ಹಕ್ಕು, ಆಹಾರದ ಮತ್ತು ನೀರಿನ ಹಕ್ಕು ಅಂದ ತಕ್ಷಣ ಯುದ್ಧ ಸ್ಟಾರ್ಟ್ ಆಗುತ್ತೆ, ಜಗಳ ಸ್ಟಾರ್ಟ್ ಆಗುತ್ತೆ. This earth democracy changed the human right to food and water to freedom from hungry and thirst. ಇವರು ಬದಲಾಯಿಸ್ತಾ ಇದ್ದಾರೆ. ಆಹಾರದ ಹಕ್ಕನ್ನಂಗಿಲ್ಲ, ಮುಕ್ತಿ. ಸೊ ಹಸಿವಿನ ಮುಕ್ತಿ, ಬಾಯಾರಿಕೆಯ ಮುಕ್ತಿ ಅಂತ ಯೂಸ್ ಮಾಡ್ತಾರೆ. ಹಕ್ಕು ಅಂತಂದ್ರೆ ಅಲ್ಲಿ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ, ಯುದ್ಧ ಸ್ಟಾರ್ಟ್ ಆಗುತ್ತೆ. This is the idea of Earth University was founded by Vandana Shiva in Navadanya farm. Next, because the Earth University is located at Navadanya, this Earth University is located at Navadanya. Navadanya is a biodiversity farm. Navadanya is a biodiversity farm, means the biodiversity cultivational farm. Participated, learn to work with living seeds, living soil and the web of life. Participate include farmers, school children and people from across the world. So participant, volunteers, they learned, they worked with living seeds and living soil.
ಜೀವಂತ ಕಾಳುಗಳ ಜೊತೆಗೆ ಜೊತೆಗೆ ಜೀವಂತ ಮಣ್ಣಿನ ಜೊತೆಗೆ ಕೆಲಸ ಮಾಡ್ತಾರೆ. ಅಲ್ಲಿ ಕಲಿಯಕ್ಕೆ ಬಂದಿರೋ ರೈತರು ಬಂದಿದ್ದಾರೆ, ಫಾರ್ಮರ್ಸ್, ಸ್ಕೂಲ್ ಚಿಲ್ಡ್ರನ್ ಬರ್ತಾರೆ, ಬಟ್ ದ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್, ಜಗತ್ತಿನಾದ್ಯಂತ ಜನಗಳು ಬರ್ತಾ ಇದ್ದಾರೆ. ದೇ ಸ್ಟಡಿ ಅರ್ತ್ ಯೂನಿವರ್ಸಿಟಿ ಟು ನೋ ದ ವ್ಯಾಲ್ಯೂ ಆಫ್ ಬಯೋಡೈವರ್ಸಿಟಿ. Next, two are the most popular courses in Art University. So in our college, in our university, the most important courses are the science course, commerce, arts and things. There is something different course. The A to Z organic farming and agroecology. This is the most important courses. Who got admission in Art University? Art University says that our idana study ಮಾಡಬೇಕಾಗುತ್ತೆ. A to Z organic farming and agroecology. And Gandhi and globalization. Next subject is Gandhi and globalization. The student wanted to study the second subject. These are the most important popular courses in Earth democracy. Next, start. So next, the next subtitle is the poetry of the forest. This poetry is very beautiful. The poetry of the forest. The Art University is inspired by Rabindranath Tagore. So Vandana Shiva, she started Art University. The idea of Art University is inspired by Rabindranath Tagore, India's national poet and Nobel Prize laureate. ಈ ಒಂದು ಆರ್ಟ್ ಯೂನಿವರ್ಸಿಟಿ ವಿಚಾರ ಅನ್ನೋದು ರವೀಂದ್ರನಾಥ್ ಠಾಗೂರಿಂದ ಸ್ಫೂರ್ತಿಯನ್ನು ಪಡೆದು ವಂದನಾ ಶಿವ ಸ್ಥಾಪನೆ ಮಾಡ್ತಾಳೆ. ರವೀಂದ್ರನಾಥ್ ಠಾಗೂರ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು, ರಾಷ್ಟ್ರೀಯ ಕವಿ ಮತ್ತು ನೋಬೆಲ್ ಪ್ರೈಸಿನ ಪಡೆದಂತ ಸಾಹಿತಿ ಒಬ್ಬರು, ಲ್ಯೂರೆಟ್ ಅವರು. Tagore started a learning center in Shantiniketan in West Bengal, India, as a forest school. You know very well, Rabindranath Tagore started in Shantiniketan. This Shantiniketan is called as a forest school. Forest school means most of the classes take under the trees. ಅದು ಶಾಂತಿನಿಕೇತನದಲ್ಲಿ ಎಲ್ಲ ಕ್ಲಾಸ್ಗಳು ಕೂಡ ಮರದ ಕೆಳಗಡೆ ತಗೊಳ್ತಾರೆ. ಅದಕ್ಕೆ ಅದನ್ನ ಫಾರೆಸ್ಟ್ ಸ್ಕೂಲ್ ಅಂತ ಕರೀತೀವಿ. ಇವತ್ತು both to take inspiration from nature to create an Indian cultural renaissance. The school became university. Shantiniketan became university in 1921, growing into one of India's most famous center of learning. Today it is become the very famous India's most famous center of learning. ಇವತ್ತು ಭಾರತದಲ್ಲಿ ಬಹಳ ಮುಖ್ಯವಾದ ಕಲಿಕೆಯ ಕೇಂದ್ರವಾಗಿದೆ ಶಾಂತಿನಿಕೇತನ ಅನ್ನೋದು. Next, today just as in Tagore times, we need to turn to nature and forest for lessening freedom. So this is opinion of Vandana Shiva. As in Tagore's time, once again we need to turn to nature and forest to learn a lesson in freedom. ಮತ್ತೆ ನಾವು ಏನು ಗೊಂದಲ ಇಲ್ಲದೆ ಯಾವುದೇ ರೀತಿಯಾದ ಪ್ರೊಡ್ಯೂಸ್ ಇಲ್ಲದೆ ನಾವು ಕಲಿಬೇಕಾಗಿತ್ತು ಅಂದ್ರೆ ಮತ್ತೊಂದು ಸರಿ ನಾವು ನಿಸರ್ಗದ ಕಡೆಗೆ ಹಿಂತಿರುಗಬೇಕಾಗಿದೆ ಅಂತ ವಂದನಾ ಶಿವ ಹೇಳ್ತಾ ಇದ್ದಾರೆ. So in his essay Tapavan, very important, this essay was written by Rabindranath Tagore. In this essay, Rabindranath Tagore explained. Rabindranath Tagore writes, India's civilization has been distant. Indian civilization has been distinctive in locating its source of regeneration, material and intellectual in the forest, not the cities. In this essay, Rabindranath Tagore has explained Indian civilizations, Indians' material and intellectual ideas, they were originated, they took birth, they were originated, ಅವು ಜನ್ಮ ತಾಳಿದ್ದು, ಅವು ಜೀವಂತ ತಾಳಿದ್ದು ಇನ್ ದ ಫಾರೆಸ್ಟ್, ನಾಟ್ ಇನ್ ದ ಸಿಟಿ, ನಗರದಲ್ಲಿ, ಕಾಡಿನಲ್ಲಿ ಹೊರತು ನಗರದಲ್ಲ, ನಾಟ್ ಇನ್ ದ ಸಿಟಿ. ಭಾರತದ ನಾಗರಿಕತೆ, ಭಾರತದ ಸಂಸ್ಕೃತಿ, ಭಾರತದ ಬೌದ್ಧಿಕ ವಿಕಾಸ, ಭೌತಿಕ ವಿಕಾಸ ಇದೆಲ್ಲ ಜನ್ಮ ತಾಳಿದ್ದು ಕಾಡಿನಲ್ಲಿ ಹೊರತು ನಗರದಲ್ಲ, ನಗರದ ಜನಗಳ ಮಧ್ಯ ತಾಳಿದ ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ ಅಂತ ರವೀಂದ್ರನಾಥ್ ಠಾಗೂರ್ ಅವರು ತಪೋವನದ ಎಸ್ಸೆ ವಿವರಿಸ್ತಾ ಇದ್ದಾರೆ. ದ ಕಲ್ಚರ್ ಆಫ್ ದ ಫಾರೆಸ್ಟ್ intellectual where the man in the India's best ideas have come where the man was in communion with the trees and river and lakes, away from the crowds. India's best ideas and the best treatise ಅಂದ್ರೆ ಭಾರತದ ಬಹುಮುಖ್ಯವಾದ ಗ್ರಂಥಗಳು ಉಪನಿಷತ್ತು, ವೇದಗಳು, they were written in the forest when the rishis they communion with the trees and rivers and lakes. ಭಾರತದ ವೇದಗಳು ಮತ್ತೆ ಉಪನಿಷತ್ತುಗಳು ಬಹಳ ಮುಖ್ಯವಾದ ಗ್ರಂಥಗಳು ಕಾಡಿನಲ್ಲಿ ರಚನೆ ಆಗಿದೆ. ಅವಾಗ ಋಷಿಗಳು ಮರಗಳು ಮತ್ತೆ ಸರೋವರ ನದಿಗಳ ಜೊತೆ ಕಮ್ಯೂನಿಯನ್, ಅವರು ರಿಯಾಕ್ಟಿವ್ ಪ್ರತಿಸ್ಪಂದಿಸೋದ್ರ ಮೂಲಕ ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಬೆಸ್ಟ್ ಐಡಿಯಾಸ್ ಉಟ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಎಲ್ಲರೂ ಕೂಡ ನಾವು ತಕ್ಷಣ ಹೇಳ್ತೀವಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ದಿಸ್ ಇಸ್ ಅ ಮಂತ್ರ ಫ್ರಮ್ ಉಪನಿಷತ್. This was
was written. This mantra was written in the forest, not in the midst of crowd. ಜನಗಳ ಮಧ್ಯೆ ನಗರದಲ್ಲಿ ರಚನೆಯಾಗಿದ್ದು. ಇದು ಕಾಡಿನಲ್ಲಿ ರಚನೆಯಾದಂತಹ ಮಂತ್ರ ಇದು. ಅದ್ಭುತವಾದ ಮಂತ್ರ ಇದು. ಇದರ ಅರ್ಥ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. So away from the crowd, the peace of the forest has helped the intellectual evolution of man. Very important sentence. The peace of the forest has helped the intellectual evolution of man. So there is a peace of the forest that helped the rishis, the people of India, to get intellectual evolution. ಒಂದು ಭೌತಿಕ ವಿಕಾಸ ಆಗಕ್ಕೆ ಕಾಡಿನ ಒಂದು ಶಾಂತತೆ ಬಹಳ ಒಂದು ಸಹಾಯ ಆಗಿದೆ ಭಾರತದ ಸಂಸ್ಕೃತಿಯಲ್ಲಿ. ಫಾರ್ ಎಕ್ಸಾಂಪಲ್, ಯು ನೋ ವೆರಿ ವೆಲ್, Buddha, he got enlightenment not in the midst of streets, not in the midst of crowd, not in the city, but under the banyan trees, under the bodhi ವೃಕ್ಷ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ನಗರದಲ್ಲ, ನಗರದ ಮಧ್ಯ ಅಲ್ಲ, ಜನಗಳ ಮಧ್ಯ ಅಲ್ಲ, ಕಾಡಿನಲ್ಲಿ ಎಷ್ಟೋ ವರ್ಷ ತಪಸ್ಸು, ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡಿದಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. So this is the meaning. The peace of the forest has helped the intellectual evolution of man. The culture of the forest has fueled the culture of Indian society. So the culture of the forest and the culture of Indian society, they mixed each other. ಪರಸ್ಪರ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ. ಕಾಡಿನ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಒಂದಕ್ಕೊಂದು ಬೆರೆತೋಗ್ಬಿಟ್ಟಿದೆ. ಫ್ಯೂಲ್ಡ್ ಅಂತಂದ್ರೆ ಬೆರೆತೋಗಿದೆ. The culture of the forest has fueled the culture of Indian society. The culture that has arisen from the forest has been influenced by the diverse process of renewal of life, which are always at play in the forest. So the culture of the forest, we find a diversity, so many diversity. For so many influenced by the diverse process of renewal of life, which are always play in the forest, varying from species. There are, in everything there is a diversity. So there are different kinds of animals are living in forest. ಕಾಡಲ್ಲಿ ವಿಭಿನ್ನವಾದ ಪ್ರಾಣಿಗಳು ವಾಸ ಮಾಡ್ತಾ ಇದ್ದಾವೆ. Species to species, season to season, that looks different. ಪ್ರತಿ ಸೀಸನ್ ಅಲ್ಲೂ ಕೂಡ ಕಾಡು ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತೆ. In sight and sound, and different sounds, different trees, different birds, different animals. In everything there is a diversity. ವಿಭಿನ್ನತೆ ಇದೆ ಎಲ್ಲ ಕಡೆ ಕಾಡಲ್ಲಿ. The unifying principle of life in diversity means unity. There is a unity in diversity. ವಿಭಿನ್ನತೆಯಲ್ಲಿ ಏಕತೆ ಇದೆ ಕಾಡಲ್ಲಿ. The democratic pluralism thus became the principle of Indian civilization. Today Indian civilization, we find a diversity in speaking language all over India. There is a different kinds of language, different kinds of culture, different kinds of caste and religion. Even though the peoples are living together, that culture came from the forest. ಇವತ್ತು ನಾವೆಲ್ಲರೂ ಒಟ್ಟಾಗಿ ಬದುಕ್ತಾ ಇದ್ದೀವಿ. ವಿಭಿನ್ನತೆ, ಪ್ರತಿ ಜಾತಿ ಧರ್ಮ ಎಲ್ಲದರಲ್ಲೂ ಬೇರೆ ಬೇರೆ ಇದ್ದೀವಿ. ಅದು ಯಾಕೆ ಬದುಕ್ತಾ ಇದ್ದೀವಿ? ನಮ್ಮ ಸಂಸ್ಕೃತಿ ಹುಟ್ಟಿದ್ದು ಕಾಡಿನ ಒಂದು ಸಂಸ್ಕೃತಿಯ ಪ್ರಭಾವದಿಂದ ಅಂತ ರವೀಂದ್ರನಾಥ್ ಠಾಗೂರ್ ಅವರು ಹೇಳ್ತಾ ಇದ್ದಾರೆ. In Tagore's writing, the forest was so in this unity and diversity, that is the basis for both ecology, sustainability and democracy. So ecological sustainability and democratic sustainability, we definitely need unity and diversity. ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತು ಅಂದ್ರೆ ಮತ್ತು ನಿಸರ್ಗ ಉಳಿಬೇಕಾಗಿತ್ತು ಅಂದ್ರೆ ನಾವು ಇದನ್ನು ಅನುಸರಿಸಲೇಬೇಕು. ವಿಭಿನ್ನತೆಯಲ್ಲಿ ಏಕತೆ. The unity in diversity. Diversity without unity becomes the source of conflict and contest. If there is a different kinds but there is a no unity, then there is a conflict, then there is a contest, then there is a fighting. ವಿಭಿನ್ನತೆ ಇದೆ, ಬಹಳ ಬೇರೆ ಬೇರೆ ಜಾತಿಯ ಜನಗಳಿದ್ದಾರೆ, ಆದರೆ ಏಕತೆ ಇಲ್ಲ. ಅವಾಗ ಏನಾಗುತ್ತೆ? ಜಗಳ ಸ್ಟಾರ್ಟ್ ಆಗುತ್ತೆ, ಯುದ್ಧ ಸ್ಟಾರ್ಟ್ ಆಗುತ್ತೆ, ಕಾನ್ಫ್ಲಿಕ್ಟ್ ಅಂಡ್ ಕಂಟೆಂಟ್. ಯೂನಿಟಿ ವಿತೌಟ್ ಡೈವರ್ಸಿಟಿ. ಕೆಲವು ದೇಶದಲ್ಲಿ ಒಂದೇ ಧರ್ಮದವರು ಇದ್ದಾರೆ, ದೇರ್ ಇಸ್ ನೋ ಡೈವರ್ಸಿಟಿ, ವಿಭಿನ್ನತೆ ಇಲ್ಲ. Become the ground for external control. That gives a birth to the dictatorship. ಅಲ್ಲೊಬ್ಬ ಸರ್ವಾಧಿಕಾರಿ ಹೋಗ್ತಾನೆ, external control. This is the truth of both nature and culture. The forest is the unity in its diversity. In a forest we can find unity in diversity. We are united with nature through our relationship with the forest. Today we are united with the nature through our relationship to the forest. So we have in India, we have the unity in diversity. That culture came from the forest. ಆ ಒಂದು ಸಂಸ್ಕೃತಿ ನಮಗೆ ಇವತ್ತು ಬಂದಿರೋದು ಕಾಡಿನ ಸಂಸ್ಕೃತಿಯಿಂದ ಪ್ರಭಾವ ಒಳಗಾಗಿರೋದ್ರಿಂದ ನಾವು ಕೂಡ ಇವತ್ತು ಒಟ್ಟಾಗಿ ಒಗ್ಗಟ್ಟಾಗಿ ಭಾರತದಲ್ಲಿ ಬದುಕ್ತಾ ಇದ್ದೀವಿ ನಾವು. Tagore's writing, the forest was not just a source of knowledge and freedom, it was a source of beauty and joy. So forest is not just a source of knowledge and freedom. ಕೇವಲ ಕಾಡು ಅನ್ನೋದು ಜ್ಞಾನ ಮತ್ತೆ ಸ್ವತಂತ್ರದ ಒಂದು ಮೂಲ ಅಲ್ಲ. ಅಲ್ಲಿ ಇಟ್ ವಾಸ್ ದ ಸೋರ್ಸ್ ಆಫ್ ಬ್ಯೂಟಿ. ಸೌಂದರ್ಯ ನೋಡ್ತೀವಿ, ಸಂತೋಷ ನೋಡ್ತೀವಿ, ಹಾರ್ಟ್, ಕಲೆ, ಎಸ್ಥೆಟಿಕ್, ಸೌಂದರ್ಯವನ್ನು ನೋಡ್ತೀವಿ, ಹಾರ್ಮೋನಿ, ಸಹಬಾಳ್ವ, ಪರ್ಫೆಕ್ಷನ್, ಪರಿಪೂರ್ಣತೆಯನ್ನು ನೋಡ್ತೀವಿ ನಾವು. ಸೊ ವಿ ಕ್ಯಾನ್ ಫೈಂಡ್ ಸೋ ಮೆನಿ ಥಿಂಗ್ಸ್ ಇನ್ ಎ ಫಾರೆಸ್ಟ್. It symbolizes the universe. The forest teaches us union and compassion. The forest
teaches us union and compassion to live together. ಒಗ್ಗಟ್ಟಾಗಿ ಬದುಕೋದು ಮತ್ತೆ compassion to live a life with kindness. ಕರುಣೆಯಿಂದ ಬದುಕೋದನ್ನು ನಾವು ಕಾಡಿನಿಂದ ಕಲಿಬೇಕಾಗಿದೆ ಅಂತ ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ. Next one, the forest also teaches us enoughness. Enoughness means satisfaction. ಸಂತೃಪ್ತಿಯನ್ನು ಕಲಿಸುತ್ತೆ ಫಾರೆಸ್ಟ್ ನಮಗೆ. As a principle of equity, we learn so many things from the forest. Enoughness, the principle of equality, ಕನ್ನಡದಲ್ಲಿ ಸಮಾನತೆಯ ತತ್ವವನ್ನು ಕಲಿಸುತ್ತೆ. How to enjoy the gift of nature without exploitation and accumulation, and that teaches how to enjoy the nature without exploitation and accumulation. ಶೋಷಣೆ, ದೌರ್ಜನ್ಯ ಇಲ್ಲದೆ ಮತ್ತು ದುರಾಸೆ ಇಲ್ಲದೆ ನಿಸರ್ಗವನ್ನು ಯಾವ ರೀತಿ ಎಂಜಾಯ್ ಮಾಡಬೇಕು ಅನ್ನೋದನ್ನ ಕಲಿಸುತ್ತೆ. ನೆಕ್ಸ್ಟ್ ಟಾಗೂರ್ quotes from the ancient texts written in the forest. Know all the and moves in the moving world as enveloped by God, and find enjoyment through renunciation. Renunciation means to control our mind. ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದ್ರ ಮೂಲಕ ದೇವರು ಕೊಟ್ಟಿರೋಂಥ ಈ ಒಂದು ಜೀವನವನ್ನು ಅನುಭವಿಸಬೇಕಾಗಿದೆ. ನಾಟ್ ಥ್ರೂ ಗ್ರೀಡ್ ಆಫ್ ಪೊಸಿಷನ್ಸ್, ಗ್ರೀಡಿನೆಸ್. ಸೊ ಐ ವಾಂಟ್ ಎವ್ರಿಥಿಂಗ್, ಐ ವಾಂಟ್ ಮನಿ, ಐ ವಾಂಟ್ ಎವ್ರಿಥಿಂಗ್. ವಿ ಶುಡ್ ನಾಟ್ ಹ್ಯಾವ್ ದಟ್ ಕೈಂಡ್ ಆಫ್ ಫೀಲಿಂಗ್. ಆ ರೀತಿ ಸ್ವಭಾವ ಹೊಂದಾಗಿಲ್ಲ ನಾವು. So no species in the forest appreciate the share of another species, even though there is a diversity. No species in the forest appreciate the share of another species. Means the lion that never share its privacy with elephant. ಹಂಗಂತ ಅಂದ್ಬಿಟ್ಟು ಕಾಡಲ್ಲಿ ಸಿಂಹ ಆನೆ ಒಂದೇ ಕಡೆ ವಾಸ ಮಾಡೋದಿಲ್ಲ ಹಂಗಂತ ಅಂದ್ಬಿಟ್ಟು. ಬಟ್ ಇವನ್ ದೋ ಎವ್ರಿ ಸ್ಪೀಸೀಸ್ sustain itself in cooperation with others, but they lead a life with cooperation. The end of consumerism and accumulation is the beginning of joy of living. If we want to enjoy our living, we should end up our consumerism. Consumerism means buying unnecessary. ಕೊಳ್ಳುಬೇಕಂತ ಕರಿತೀವಿ ಕನ್ಸ್ಯೂಮರ್. ಅಂದರೆ ಹೋಗೋದು ಸೂಪರ್ ಬಜಾರ್ಗೆ ಹೋಗೋದು, ಏನು ಬೇಕೋ ಸುಮ್ಮನೆ ಬಟ್ಟೆಗಳನ್ನ ಖರೀದಿ ಮಾಡೋದು, ವಸ್ತುಗಳನ್ನ ಖರೀದಿ ಮಾಡೋದು. unnecessary we are purchasing the things. So that is end of accumulation. We are collecting economy, especially finance, behind our limitation. ನಾವು ಆರ್ಥಿಕವಾಗಿ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳಿಗೋಸ್ಕರ ಹಣವನ್ನು ಸಂಪಾದನೆ ಮಾಡ್ತೀವಿ, ಆಸ್ತಿಯನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ಅಷ್ಟು ದುರಾಸೆಯನ್ನು ಬಿಡಬೇಕಾಗಿದೆ. is the beginning of joy of living. The conflict between greed and compassion, conquest and cooperation, violence and harmony that Tagore wrote about continues today. What Rabindranath Tagore has wrote, today we still continue to end consumerism and accumulation. And it is the forest that can show us the way behind this conflict. Today we are facing so many problems. Once if you turn back to the nature of a forest, we can find the solution to the conflict. Conflict ಅಂದ್ರೆ ಗೊಂದಲ, ಸಮಸ್ಯೆ. ಈ ಸಮಸ್ಯೆಯಿಂದ ಆಚೆ ಬರಬೇಕಾಗಿ ಇವತ್ತು ಬಹಳ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ. ನಾವು ಇನ್ನೊಂದ್ಸರಿ ಕಾಡು ಮತ್ತು ಪರಿಸರ, ನಿಸರ್ಗದ ಹಿಂತಿರುಗಿ ನೋಡಿದ್ರೆ ಈ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಒಂದನೇ ಶಿವ ಹೇಳ್ತಾ ಇದ್ದಾರೆ. This is the end of chapter. Everything I need to know I learned in the forest. My dear student, I have already sent a notes. ನಿಮ್ಮ ವಾಟ್ಸಪ್ ಗ್ರೂಪಿಗೆ ನಾನು ನೋಟ್ಸ್ ಸೆಂಡ್ ಮಾಡಿದ್ದೀನಿ. ಅದನ್ನು ಬರ್ಕೊಂಡ್ರೆ ನೀವು ಯಾವ್ಯಾವ ಚಾಪ್ಟರ್ ನೋಟ್ಸ್ ಕಳಿಸ್ತಾ ಇದ್ದೀನಲ್ಲ ಅವು ಬರ್ಕೊಂಡು ಕಾಲೇಜಿಗೆ ಬಂದಾಗ ಅದನ್ನು ಸೈನ್ ತೊಗೊಂಡು ಹೋಗಿ ನಿಮ್ಮ ಕಾಲೇಜಿಗೆ. ಥ್ಯಾಂಕ್ ಯು ವೆರಿ ಮಚ್.